ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಯಾವ ಟೈಮ್ನಲ್ಲಿ ಬಿಡ್ತಾರೆ, ರೇಷನ್ ಕಾರ್ಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ತಿದ್ದುಪಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಡಿಸ್ಟ್ರಿಕ್ಟ್ಗಳಿಗೆ ಯಾವ್ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾ ಇದ್ದಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡೋದು ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು, ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಮಾಡ್ತಾ ಇದ್ರಿ, ಮೆಸೇಜ್ ಮಾಡ್ತಾ ಇದ್ರಿ. ಅದೇ ರೀತಿ ಸುಮಾರು ಜನ ಫೋನು ಸಹ ಮಾಡ್ತಾ ಇದ್ರಿ. ಅಂಥವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಇವತ್ತು ಸುಮಾರು 12 ಗಂಟೆಯಿಂದ ಹಿಡಿದು ಒಂದು 12 ಗಂಟೆ ತನಕ, 10ರಿಂದ 12 ಗಂಟೆ ತನಕ ಬಿಡ್ತಾ ಇದ್ದಾರೆ. ಯಾರು ಸಹ ತಪ್ಪು ತಿಳ್ಕೊಬೇಡಿ, 10ರಿಂದ 12 ಗಂಟೆ ತನಕ ಹೊಸ ಅರ್ಜಿ ಬಿಡ್ತಾ ಇದ್ದಾರೆ. APL ಬಿಡ್ತಾ ಇದ್ದಾರಾ ಅಥವಾ ಬಿಡ್ತಾ ಇಲ್ವಾ, ಏನಕ್ಕೋಸ್ಕರ ಬಿಡ್ತಾ ಇದ್ದಾರೆ, ಉದ್ದೇಶ ಆದರೂ ಏನು ಬಿಡ್ತಾ ಇರುವಂಥದ್ದು, ಅದೇ ರೀತಿ ಏನೆಲ್ಲ ಒಂದು ದಾಖಲಾತಿಗಳು ಬೇಕು, ಎಲ್ಲಿ ಬಿಡ್ತಾರೆ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಅದೇ ರೀತಿ ಅಪ್ರೂವಲ್ ಯಾವಾಗ ಬಿಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಈ ವಿಡಿಯೋದಲ್ಲೇ ಮಾಡ್ತಾ ಇದ್ದೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋವನ್ನು ಪೂರ್ತಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ತುಂಬ ಯೂಸ್ಫುಲ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಅಂತಾನೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ರೇಷನ್ ಕಾರ್ಡ್ ಹೊಸ ಅರ್ಜಿ ಹಾಕೋರಿಗೆ ಒಂದು ದಾಖಲಾತಿಗಳು ಕ್ಯಾಸ್ಟ್ ಇನ್ಕಮ್, ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರಲೇಬೇಕು. ಕ್ಯಾಸ್ಟ್ ಮತ್ತು ಇನ್ಕಮು, ಆಧಾರ್ ಕಾರ್ಡು ಮತ್ತು ಇದರಲ್ಲಿ ಡೇಟಾ ಕರೆಕ್ಟ್ ಆಗಿರಬೇಕು. ನಿಮ್ಮ ಹೆಸರಾಗಿರ್ಬೋದು, ಗಂಡನ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ಅಥವಾ ಅಡ್ರೆಸ್ ಆಗಿರ್ಬೋದು ಕರೆಕ್ಟ್ ಆಗಿರಬೇಕಾಗುತ್ತೆ. ಅದೇ ರೀತಿ ಆಧಾರ್ ಕಾರ್ಡಲ್ಲೂ ಅಷ್ಟೇ ನಿಮ್ಮ ಹೆಸರು, ಡೇಟ್ ಆಫ್ ಬರ್ದು ಏನಿದೆಯೋ ನಿಮ್ಮ ಎಲ್ಲ ದಾಖಲಾತಿಗಳು ಕರೆಕ್ಟ್ ಆಗಿರಬೇಕು. ಅರ್ಥ ಆಯ್ತಾ? ಮೇನ್ ತುಂಬ ಇದನ್ನ ರೀಚೆಕ್ ಮಾಡ್ಕೊಳ್ಳಿ. ಒಂದು ಸರಿ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಿದ್ರೆ ಅನಂತರ ಮತ್ತೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಇದರ ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ APL ರೇಷನ್ ಕಾರ್ಡ್ ಬಿಡ್ತಾ ಇದ್ದಾರಾ ಅಥವಾ ಬಿಡ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಕಾಡ್ತಾ ಇರಬಹುದು. ಇದು ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿ. ಅರ್ಥ ಆಯ್ತಾ? ಮೆಡಿಕಲ್ ಎಮರ್ಜೆನ್ಸಿ ಯಾರಿಗಿದೆಯೋ ಅಂಥವ್ರು ಮಾತ್ರ ರೇಷನ್ ಕಾರ್ಡ್ ಬಿಡ್ತಾ ಇರುವಂಥದ್ದು. ಬಟ್ APL ಬಿಡೋದಿಲ್ಲ. ಅರ್ಥ ಆಯ್ತಾ? ಪಬ್ಲಿಕ್ಗೆ ಯಾವಾಗ ಬಿಡ್ತಾರೋ, ಜನಗಳಿಗೆ ಯಾವಾಗ ಬಿಡ್ತಾರೋ ನಾರ್ಮಲ್ ಆಗಿ ಆ ಟೈಮ್ನಲ್ಲಿ APL ರೇಷನ್ ಕಾರ್ಡ್ ಬಿಡುವಂಥ ಒಂದು ಚಾನ್ಸಸ್ ತುಂಬಾನೇ ಇರ್ತದೆ. ಬಟ್ ಆದರೆ ಈಗ ಮೆಡಿಕಲ್ ಒಂದು ಉದ್ದೇಶದಿಂದ, ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ, ಹೆಲ್ತ್ ಇಶ್ಯೂಗಳಿದ್ರೆ, ಏನಾದರೂ ಅವ್ರಿಗೆ ಹೆಲ್ತ್ ಇಶ್ಯೂ ಸಮಸ್ಯೆಗಳು, ಆಪರೇಷನ್ಸ್ಗಳು ಅಡ್ಮಿಟ್ ಏನಾದರೂ ಆಗಿದ್ರೆ ಅಂಥವ್ರಿಗೋಸ್ಕರ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಬಿಡ್ತಾ ಇರುವಂಥದ್ದು. ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸ ಅರ್ಜಿ ಮಾಡಿಸ್ಕೊಳ್ಬೇಕು ಅಥವಾ ಹೊಸ ಅರ್ಜಿಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ನೀವು ಅದಕ್ಕೆ ತಕ್ಕಂಥ ದಾಖಲಾತಿಗಳನ್ನ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ. ಮೇಯ್ನಾಗಿ ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ನಾನು ಹೇಳ್ದಂಗೆ ಇಷ್ಟು ಇರಬೇಕಾಗುತ್ತೆ. ಅದ್ರ ಜೊತೆಲಿ ಹಾಸ್ಪಿಟಲ್ ಸರ್ಟಿಫಿಕೇಟ್ಗಳು ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ಗಳು ಏನೆಲ್ಲ ಇದಾವೋ, ನಿಮ್ಗೆ ಏನು ಸಮಸ್ಯೆ ಇದೆಯೋ ಅದನ್ನು ಕ್ಲಾರಿಫಿಕೇಶನ್ ಅವ್ರು ಕೊಡೋದಕ್ಕೆ ಫುಡ್ ಆಫೀಸಲ್ಲಿ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ತಕ್ಕಂತೆ ದಾಖಲಾತಿಗಳನ್ನ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಫುಡ್ ಆಫೀಸ್ಗಳಲ್ಲಿ ಎಲ್ಲ ಥರದ ಅಧಿಕಾರಿಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅರ್ಥ ಆಯ್ತಾ? ಕೆಲವೊಬ್ಬರು ಸಾಕ್ಷಿಗಳನ್ನ ಕೇಳ್ತಾರೆ, ಏನಾಗಿದೆ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನ ಕೇಳ್ತಾರೆ. ಅದೇ ರೀತಿ ಕೆಲವೊಬ್ಬರು ಅಪ್ರೂವಲ್ ಮಾಡ್ತಾರೆ, ಕೆಲವೊಬ್ಬರು ಅಪ್ರೂವಲ್ ಮಾಡೋದಿಲ್ಲ. ಈ ಥರ ಒಂದು ಮೇಜರ್ ಸಮಸ್ಯೆಗಳಾಗ್ತಿದೆ. ನೀವೇನು ಮಾಡ್ತೀರಾ ಅಂದರೆ, ಅಪ್ರೂವಲ್ಗೆ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅಪ್ರೂವಲ್ ಖಂಡಿತವಾಗ್ಲೂ ಮಾಡಿಸ್ಕೊಂಡ್ರೆ ನಿಮ್ಗೆ ತುಂಬ ಉಪಯುಕ್ತ ಆಗುತ್ತೆ, ಮೆಡಿಕಲ್ ಎಮರ್ಜೆನ್ಸಿ ಇರೋರು ಮಾತ್ರ. ಅದಕ್ಕೆ ತಕ್ಕಂತೆ ದಾಖಲಾತಿಗಳು ಏನೇನು ಬೇಕು ಅಂತ ದಯವಿಟ್ಟು ನೀವು ಏನು ಮಾಡ್ತೀರಾ ಅಂತ, ಇವತ್ತು ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಇವತ್ತು ರೇಷನ್ ಕಾರ್ಡ್ ಅರ್ಜಿ ಹಾಕಿದ ತಕ್ಷಣ ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ. ಅದೇ ರೀತಿ ರೇಷನ್ ಕಾರ್ಡ್ಗೆ ಹತ್ರದಲ್ಲಿರುವಂಥ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಆದಮೇಲೆ ಅಲ್ಲಿ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ, ಅದೇ ರೀತಿ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂತ ಗೊತ್ತು ಹೇಳ್ತೀನಿ. ಬಟ್ ಆದರೆ ದಾಖಲಾತಿಗಳು ಏನೇನು ಬೇಕು ಪ್ರಾಪರ್ ಆಗಿ, ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗಳು ಕೆಲವೊಂದು ಫುಡ್ ಆಫೀಸ್ಗಳಲ್ಲಿ ದಾಖಲಾತಿಗಳು ಅದಕ್ಕೆ ಪ್ರಾಪರ್ ಆಗಿ ಕೇಳ್ತಾರೆ. ಇನ್ನು ಕೆಲವೊಂದು ಫುಡ್ ಆಫೀಸ್ಗಳಲ್ಲಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ಗಳು ಅವರಿಗೆ ಸ್ವಲ್ಪ ಏನಾದರೂ ಮೆಡಿಕಲ್ ಸರ್ಟಿಫಿಕೇಟ್ಗಳು ಇಮಿಡಿಯೇಟ್ಲಿ ತೋರಿಸಿದ್ರೆ ಮಾಡ್ಕೊಟ್ಬಿಡ್ತಾರೆ. ಅರ್ಥ ಆಯ್ತಾ? ಇನ್ನು ಕೆಲವರು ಆ ಥರ ಮಾಡೋದಿಲ್ಲ. ಅರ್ಥ ಆಯ್ತಾ? ಅವ್ರಿಗೆ ತಕ್ಕಂತೆ ದಾಖಲಾತಿಗಳು ಬೇರೆ ಬೇರೆ ರೀತಿಯಲ್ಲಿ ಕೇಳುವಂಥ ಒಂದು ಸಾಧ್ಯತೆಗಳಿರ್ತದೆ. ನೀವೇನು ಮಾಡ್ತೀರಾ, ಇವತ್ತೇ ವಿಸಿಟ್ ಮಾಡಿ ನಿಮ್ಮ ಹತ್ರದಲ್ಲಿರುವಂಥ ಫುಡ್ ಆಫೀಸ್ಗೆ. ಏನೆಲ್ಲ ಒಂದು ದಾಖಲಾತಿಗಳು ಕೇಳಬಹುದು, ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಕೊಂಡು ಅವ್ರು ಏನು ದಾಖಲಾತಿಗಳು ಕೇಳ್ತಾರೋ ಅದಕ್ಕಿಂತ ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಅರ್ಥ ಆಯ್ತಾ? ಯಾಕೆಂದ್ರೆ ಆ ಥರ ಕೊಟ್ಟರೆ ಇಮಿಡಿಯೇಟ್ಲಿ ನಿಮಗೆ ರೇಷನ್ ಕಾರ್ಡ್ ಏನಾದರೂ ಅಪ್ರೂವಲ್ ಪೆಂಡಿಂಗ್ ಇದ್ದರೆ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ. ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ಹೊಸ ರೇಷನ್ ಕಾರ್ಡು ಸುಮಾರು 10ರಿಂದ 12 ಗಂಟೆ ತನಕ ಬಿಟ್ಟರೆ APL ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. BPL ರೇಷನ್ ಕಾರ್ಡ್ ಮಾತ್ರ ಬಿಡ್ತಾ ಇರುವಂಥದ್ದು. ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಈ ಒಂದು ಟೈಮಿಂಗ್ಸ್ಗಳನ್ನು ನಿಗದಿ ಮಾಡಿದ್ದಾರೆ. ಅರ್ಥ ಆಯ್ತಾ? ತಿದ್ದುಪಡಿಗೆ ಒಂದು 3 ಸರ್ವರ್ಗಳನ್ನು ಬಿಟ್ಟಿದ್ದಾರೆ. 3 ಸರ್ವರ್ಗಳಿಗೂ ಒಂದೊಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಟೈಮಿಂಗ್ಸು, ಈ ಒಂದು ಟೈಮಿಂಗ್ಸ್ ಯಾವ ರೀತಿ ಇರ್ತದೆ ಅಂತ ನಿಮ್ಗೊಂದು ಪ್ರಶ್ನೆಗಳು ಕಾಡ್ತಾ ಇರ್ಬೋದು. ನಮ್ಮ ಡಿಸ್ಟಿಕ್ಕು ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ರೇಷನ್ ಕಾರ್ಡ್ ತಿದ್ದುಪಡಿ ಸಿಕ್ಕಾಪಟ್ಟೆ ಜನ ಮಾಡಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ತಿದ್ದುಪಡಿ ಇಂಥ ಟೈಮ್ನಲ್ಲೇ ಬಿಡ್ತಾರೆ, ಇಂಥ ಟೈಮ್ನಲ್ಲೇ ರೇಷನ್ ಕಾರ್ಡ್ ಕೊಡ್ತಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ?
ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂತಹ ಒಂದು ಡಿಸ್ಟಿಕ್ಕು ಇಂತಹ ಒಂದು ಟೈಮ್ನಲ್ಲಿ ಬಿಡ್ತಾರೆ. ಅದೇ ರೀತಿ ಇಂತಹ ಒಂದು ಟೈಮಿಗೆ ನೀವು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿದ್ರೆ ನೀವು ಅರ್ಜಿಯನ್ನು ಆರಾಮಾಗಿ ಸಲ್ಲಿಸಬಹುದು. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಮೊದಲನೇ ಪಾಯಿಂಟ್ ಯಾವುದು ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಟೈಮಿಂಗ್ಸ್ ಯಾವ ರೀತಿ ಇರ್ತದೆ ಅಂದರೆ ಇದು ಬೆಂಗಳೂರು, ಅರ್ಥ ಆಯ್ತಾ. ಫಸ್ಟ್ ಸರ್ವರು, ಸೆಕೆಂಡ್ ಸರ್ವರ್, ಥರ್ಡ್ ಸರ್ವರ್ ಇರ್ತದೆ. ಫಸ್ಟ್ ಸರ್ವರ್ ಯಾವ ರೀತಿ ಬಿಡ್ತಾರೆ ಅಂದರೆ 12 ಗಂಟೆಯಿಂದ 2 ಗಂಟೆ ತನಕ ಫಸ್ಟ್ ಸರ್ವರ್ ಇರ್ತದೆ, ಅರ್ಥ ಆಯ್ತಾ. ಇದರಲ್ಲಿ ಯಾವ್ಯಾವ ಡಿಸ್ಟಿಕ್ಗಳು ಬರ್ತದೆ, ಬೆಂಗಳೂರು ಸಂಬಂಧಪಟ್ಟಿರುವಂಥ ಒಂದು ಡಿಸ್ಟಿಕ್ಗಳು, ರೂರಲ್, ಅರ್ಬನ್, ಸಿಟಿ ಮತ್ತೆ ರೂರಲ್, ಅರ್ಥ ಆಯ್ತಾ. 3 ಡಿಸ್ಟಿಕ್ಗಳು ಇರ್ತವೆ, ಅರ್ಬನ್ನು, ರೂರಲ್ಲು, ಸಿಟಿ, ಅರ್ಥ ಆಯ್ತಾ. ಇದು 12ರಿಂದ 2 ಗಂಟೆ ತನಕ ಟೈಮಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಸಿಕ್ಕಾಪಟ್ಟೆ ಜನಕ್ಕೆ ಎರಡನೇ ಸರ್ವರ್ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ, ಎರಡನೇ ಸರ್ವರ್ ಅಲ್ಲಿ ಯಾವ್ಯಾವ ಡಿಸ್ಟಿಕ್ಗಳು ಇರ್ತಾವೆ ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಎರಡನೇ ಸರ್ವರ್ ಅಲ್ಲಿ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ವಿಜಯಪುರ. ಇಷ್ಟು ಡಿಸ್ಟಿಕ್ಗಳು ಎರಡನೇ ಸರ್ವರ್ ಆಗಿ ಬಿಡ್ತಾರೆ. ಎರಡನೇ ಸರ್ವರ್ ಸುಮಾರು 2ರಿಂದ 4 ಗಂಟೆ ತನಕ ಬಿಟ್ಟಿರ್ತಾರೆ. ತಿದ್ದುಪಡಿ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಅರ್ಥ ಆಯ್ತಾ. ತಿದ್ದುಪಡಿಗೆ ಮೇನ್ ಆಗಿ ಡೇಟಾ ಕರೆಕ್ಟ್ ಆಗಿರಬೇಕು. ಡೇಟಾ ಕರೆಕ್ಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ರೆಡಿ ಮಾಡಿಸ್ಕೊಳ್ಳಿ, ಅರ್ಥ ಆಯ್ತಾ. ನೀವೇನಾದ್ರು ಸೇರ್ಪಡೆ ಮಾಡಿಸ್ಕೊಳ್ಬೇಕು, ಮೆಡಿಕಲ್ ಎಮರ್ಜೆನ್ಸಿಗೆ ಅಂದ್ರೆ ದಾಖಲಾತಿಗಳು ಅದಕ್ಕೆ ತಕ್ಕಂತೆ ಇರಬೇಕಾಗುತ್ತೆ. ದಯವಿಟ್ಟು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ, ಅರ್ಥ ಆಯ್ತಾ. ಯಾರು ಸಹ ಮಿಸ್ ಮಾಡ್ಕೊಳ್ಳೋದು, ಅರ್ಥ ಆಯ್ತಾ. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮೂರನೇ ಸರ್ವರ್ ಯಾವ ರೀತಿ ಬಿಡ್ತಾರೆ, ಮೂರನೇ ಸರ್ವರ್ ಯಾವಾಗ ಬಿಡ್ತಾರೆ, ಮೂರನೇ ಸರ್ವರ್ ಅಲ್ಲಿ ಯಾವ್ಯಾವ ಡಿಸ್ಟಿಕ್ಗಳು ಬರ್ತವೆ. ನಾನು ಇವಾಗ ಏನು ಡಿಸ್ಟಿಕ್ಗಳು ನಿಮ್ಗೆ ಹೇಳಿಕೊಟ್ಟಿದ್ದೀನೋ ಆ ಡಿಸ್ಟಿಕ್ಗಳು ಅಲ್ಲದೆ ಒಂದು ನಾನು ಏನು ಹೇಳಿಲ್ಲೋ ಅಂತಹ ಮಿಕ್ಕಿರುವಂಥ ಒಂದು ಡಿಸ್ಟಿಕ್ಗಳು ಮೂರನೇ ಸರ್ವರಲ್ಲಿ ಸೇರ್ಕೊಳ್ಳುತ್ತೆ. ಆ ಡಿಸ್ಟಿಕ್ಗಳ ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೈನ್ ಆಗಿ ಮೂರನೇ ಸರ್ವರ್, ಅರ್ಥ ಆಯ್ತಾ. ಇದು ಮೂರನೇ ಸರ್ವರ್ 4ರಿಂದ 6 ಗಂಟೆ ತನಕ ಬಿಡುವಂಥ ಒಂದು ಚಾನ್ಸಸ್ ತುಂಬಾನೇ ಇರ್ತದೆ. ಸುಮಾರು 4ರಿಂದ 6 ಗಂಟೆ ತನಕ ಮೆಡಿಕಲ್ ಪರ್ಪಸ್ಗೋಸ್ಕರ ಬಿಡ್ತಾ ಇರುವಂಥದ್ದು. ಸುಮಾರು ಬಳ್ಳಾರಿ, ಅರ್ಥ ಆಯ್ತಾ, ಡಿಸ್ಟಿಕ್ಗಳು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಬಳ್ಳಾರಿ, ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಡಿಸ್ಟಿಕ್. ಇಷ್ಟು ಡಿಸ್ಟಿಕ್ಗಳು ಆ ಒಂದು ಮೂರನೇ ಸರ್ವರ್ಗೆ ಸೇರ್ಕೊಳ್ಳುತ್ತೆ. ಮೂರನೇ ಸರ್ವರ್, ಅರ್ಥ ಆಯ್ತಾ. ಏನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಏನೂ ಇಲ್ಲ, ನಿಮಗೆ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಏನೂ ಬರೋದಿಲ್ಲ. ಇಷ್ಟು ಒಂದು ಡಿಸ್ಟಿಕ್ಗಳು ಮೂರನೇ ಸರ್ವರ್ ಅಲ್ಲಿ ಇರ್ತದೆ, ಅರ್ಥ ಆಯ್ತಾ. ಸಿಂಗಲ್ ಕರೆಂಟ್ ಇದೆ, ಹೋಗಿ ಬರ್ತಿದೆ, ಏನೂ ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಆದರೆ ಎಡಿಟು ಸಹ ಮೊಬೈಲಲ್ಲೇ ಮಾಡ್ತೀನಿ. ಬೆಳಿಗ್ಗೆ ಒಂದ್ಸರಿ ವಿಡಿಯೋ ಶೂಟ್ ಮಾಡಿದೆ, ಬಟ್ ಆದರೆ ಬೇರೆ ಸಿಸ್ಟಮ್ ಆನ್ ಆಗ್ತಿಲ್ಲ. ಯಾಕೆಂದರೆ ಒಂದು ಸಿಂಗಲ್ ಕರೆಂಟ್ ಕೊಟ್ಬಿಟ್ಟಿದ್ದಾರೆ ನೋಡಿ, ಲೈಟ್ ಹೆಂಗೆ ನಿಂಕರಿಸ್ತದೆ, ಅರ್ಥ ಆಯ್ತಾ. ಈ ಥರ ಒಂದು ಪರಿಸ್ಥಿತಿನಲ್ಲೂ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ. ಯಾಕೆಂದರೆ ಇವತ್ತೊಂದೇ ದಿನ ಅವಕಾಶವನ್ನು ಕೊಟ್ಟಿರೋದು ಈ ತಿಂಗಳಲ್ಲಿ. ಪ್ರತಿ ತಿಂಗಳು 3 ದಿನ ಕೊಡ್ತಾ ಇದ್ರು, ಬಟ್ ಆದರೆ ಈ ತಿಂಗಳಲ್ಲಿ ಒಂದೇ ದಿನ ಕೊಟ್ಟಿರುವಂಥದ್ದು. ಮೂರನೇ ಸರ್ವರ್ ಟೈಮಿಂಗ್ಸ್ 4ರಿಂದ 6 ಗಂಟೆ ತನಕ ಇರ್ತದೆ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಥವಾ ಏನಾದರೂ ರೇಷನ್ ಕಾರ್ಡಲ್ಲಿ ಹೊಸ ಅರ್ಜಿ ಹಾಕಿಸ್ಕೊಳ್ಬೇಕು, ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಈ ನಾನು ಹೇಳಿರುವಂಥ ಒಂದು ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು, ಅರ್ಥ ಆಯ್ತಾ. ಅದೇ ರೀತಿ ಅಪ್ರೂವಲ್ ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಡೇಟ್ನಲ್ಲಿ ಬಿಡ್ತಾರೆ, ಯಾವಾಗ ಬಿಡ್ತಾರೆ, ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತೇ ಇರೋದಿಲ್ಲ. ಮೈನ್ ಆಗಿ ರೇಷನ್ ಕಾರ್ಡ್ ಅಪ್ರೂವಲ್ ಬಿಡುವಂಥದ್ದು ನಾಳೆ ಬಿಡ್ತಾರೆ, 22ನೇ ತಾರೀಕು ಬಿಡುವಂಥ ಚಾನ್ಸಸ್ ತುಂಬಾನೇ ಇರ್ತದೆ. ಅದೇ ರೀತಿ APL ರೇಷನ್ ಕಾರ್ಡು ಅಪ್ರೂವಲ್ ಮಾಡೋದಿಲ್ಲ, ಅರ್ಥ ಆಯ್ತಾ. ಅಪ್ರೂವಲ್ ಅಂದ್ರೆ ಅದು ಬಿಡೋದೇ ಇಲ್ಲ. BPL ರೇಷನ್ ಕಾರ್ಡ್ ಮಾತ್ರ ಹೊಸ ಅರ್ಜಿಗಳು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಒಂದು 11ರಿಂದ 12 ಗಂಟೆ ತನಕ ನಾಳೆ ಬೆಳಿಗ್ಗೆ ಬಿಡ್ತಾರೆ, ಅರ್ಥ ಆಯ್ತಾ. ಅಪ್ರೂವಲ್ಗೆ ನೀವು ಅಷ್ಟರಲ್ಲಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ, ಅಂದರೆ ಅಪ್ರೂವಲ್ ಮಾಡಿಸ್ಕೊಳ್ಳಿ. ಅದೇ ರೀತಿ ತಿದ್ದುಪಡಿ ಆಗಿರ್ಬೋದು, ಏನಾದರೂ ನೀವು ಮಾಡಿಸ್ಕೊಂಡಿದ್ರೆ ಅದಕ್ಕೆ ಸುಮಾರು 12ರಿಂದ 1 ಗಂಟೆ ತನಕ ಒಂದು ಟೈಮನ್ನು ಕೊಟ್ಟಿದ್ದಾರೆ. ಸುಮಾರು ತಿದ್ದುಪಡಿಗೆ 1 ಗಂಟೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮೇಯ್ನ್ ಆಗಿ ತುಂಬ ಇಂಪಾರ್ಟೆಂಟ್, ಹೊಸ ಅರ್ಜಿಗೆ 1 ಗಂಟೆಗಳ ಅವಕಾಶವನ್ನು ಕೊಟ್ಟಿದ್ದಾರೆ. 2ರಿಂದ 2 ಅವರ್ ಕೊಟ್ಟಿದ್ದಾರೆ ಅಪ್ರೂವಲ್ಗೆ, ಅರ್ಥ ಆಯ್ತಾ. ನೀವೇನಾದರೂ ರೇಷನ್ ಕಾರ್ಡ್ ಅಪ್ರೂವಲ್ ಮಾಡಿಸ್ಕೊಳ್ಬೇಕು, ಏನಾದರೂ ಬೇರೆ ಏನಾದರೂ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕೂಡಲೇ ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ರೇಷನ್ ಕಾರ್ಡ್ ನಾನು ಹೇಳಿರುವಂಥ ಒಂದು ಟೈಮಿಂಗ್ಸನ್ನು ಫಾಲೋ ಮಾಡಿ, ಅರ್ಥ ಆಯ್ತಾ. ರೇಷನ್ ಕಾರ್ಡ್ ಹೊಸ ಅರ್ಜಿ ಅಪ್ರೂವಲ್ ಆಗುತ್ತೆ, ತಿದ್ದುಪಡಿನೂ ಸಹ ಅಪ್ರೂವಲ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಸುಮಾರು 11 ಗಂಟೆಯಿಂದ ಹಿಡಿದು 12 ಗಂಟೆ ತನಕ ಹೊಸ ಅರ್ಜಿ ಅಪ್ರೂವಲ್ ಮಾಡ್ತಾರೆ. ಅದೇ ರೀತಿ 12ರಿಂದ 1 ಗಂಟೆ ತನಕ ತಿದ್ದುಪಡಿಯನ್ನು ಅಪ್ರೂವಲ್ ಮಾಡ್ತಾ ಇದ್ದಾರೆ. ಇದನ್ನು ದಯವಿಟ್ಟು ಫಾಲೋ ಮಾಡಿ, ಅರ್ಥ ಆಯ್ತಾ. ನೀವೇನಾದರೂ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಅಥವಾ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತೇ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ ಸೈಬರ್ ಸೆಂಟರ್ಗಳಿಗೆ ಬಿಡ್ತಾರೆ, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಪಬ್ಲಿಕ್ ಲಾಗಿನ್ನಲ್ಲಿ ಬಿಡ್ತಾ ಇದ್ದಾರೆ. ಎಲ್ಲ ಸರ್ವರ್ ಸೆಂಟರ್ಗಳಲ್ಲಿ, ಎಲ್ಲ ಸೈಬರ್ ಸೆಂಟರ್ಗಳಲ್ಲೂ ಸಹ ಬಿಡ್ತಾ ಇದ್ದಾರೆ. ಯಾರೂ ಸಹ ಗಾಬರಿ ಪಡುವಂಥ ಒಂದು ಅವಶ್ಯಕತೆ ಇಲ್ಲ. ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರಿಗೆ ಬಿಡ್ತಾ ಇಲ್ಲ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ಕೂಡಲೇ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ. ಏನು ಉದ್ದೇಶದಿಂದ ಎಲ್ಲ ಸೈಬರ್ ಸೆಂಟರ್ಗೆ ಬಿಟ್ಟಿರೋದು ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಎಲ್ಲನೂ ಸಹ ಅಲ್ದಾಡೋದಕ್ಕೆ ಚಾನ್ಸ್ ಇಲ್ಲ, ಅರ್ಥ ಆಯ್ತಾ. ಕರ್ನಾಟಕವನ್ನು ನಮ್ಮ ಸಿಟಿನಲ್ಲಿ
ಸಿಕ್ಕಾಪಟ್ಟೆ ಕಡಿಮೆ ಇರ್ತಾವೆ, ಅರ್ಥ ಆಯ್ತಾ. ಅಕಸ್ಮಾತ್ ಇದ್ರೂ ಸಹ ಹೆವಿ ರಶ್ ಇರ್ತಾರೆ. ಆ ಒಂದು ಉದ್ದೇಶದಿಂದ ಏನು ಮಾಡ್ತಾ ಇದ್ದಾರೆ, ಎಲ್ಲ ಪಬ್ಲಿಕ್ಸ್ ಲಾಗಿನ್ ಅಲ್ಲೂ ಸಹ ಬಿಡ್ತಾ ಇದ್ದಾರೆ, ಎಲ್ಲ ಸರ್ವಿಸ್ ಸೆಂಟರ್ಗಳಿಗೂ ಸಹ ಬಿಡ್ತಾ ಇದ್ದಾರೆ, ಅರ್ಥ ಆಯ್ತಾ. ನೀವೇನಾದರೂ ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡ್ರೆ ನಿಮ್ಮ ಹತ್ತಿರದಲ್ಲಿ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ಅರ್ಜಿನ ಹಾಕಿಸ್ಕೊಳ್ಳಿ, ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ. ಇಂತಹ ಒಂದು ಆಪರ್ಚುನಿಟಿ, ಒಂದು ಯಾರಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅಂಥವ್ರಿಗೆ ತುಂಬ ಉಪಯುಕ್ತ ಆಗುತ್ತೆ. ಯಾರು ಸಹ ಇಂತಹ ಒಂದು ಆಪರ್ಚುನಿಟಿಯನ್ನು ಕಳ್ಕೊಳ್ಬೇಡಿ. ಕೂಡಲೇ ಇಮಿಡಿಯೇಟ್ಲಿ ಅದಕ್ಕೆ ತಕ್ಕಂತೆ ದಾಖಲಾತಿಗಳನ್ನ ಒಂದು ರೆಡಿ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದರೆ ಕೂಡಲೇ ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ, ಯಾರೂ ಸಹ ಮಿಸ್ ಮಾಡಬೇಡಿ, ಅರ್ಥ ಆಯ್ತಾ. ಈ ಒಂದು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಅವರೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದರೂ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅಂಥವ್ರಿಗೂ ಸಹ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಎಷ್ಟೋ ಜನಕ್ಕೆ ರೇಷನ್ ಕಾರ್ಡು ಈಗೇನು ಮಾಡ್ತಾ ಇದ್ದಾರೆ, ರೇಷನ್ ಕಾರ್ಡ್ ಡಿಲೀಟ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಹೊಸ್ದಾಗಿ ಫ್ಯಾಮಿಲಿ ಡಿವೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಥರ ಎಲ್ಲ ಮಾಡಿದ್ರೂ ಸಹ ನೀವು ವೆಯ್ಟ್ ಮಾಡಬೇಕು, ಅರ್ಥ ಆಯ್ತಾ. ವರ್ಷಾನುಗಟ್ಟಲೆ ಕಾಯಿಸ್ಬಿಡ್ತಾರೆ, ನೀವೇನು ಮಾಡ್ತೀರಾ, ಅವ್ರು ಯಾವ ಟೈಮ್ನಲ್ಲಿ ಬಿಡ್ತಾರೋ ಅಂಥ ಒಂದು ಟೈಮ್ನಲ್ಲೇ ಒಂದು ಮಾಡಿಸ್ಕೊಳ್ಳಿ, ಅರ್ಥ ಆಯ್ತಾ. ನೆಕ್ಸ್ಟ್ ತಿಂಗಳು ಪಬ್ಲಿಕ್ಗೆ ಬಿಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ, ಅರ್ಥ ಆಯ್ತಾ. ಯಾರಾದರೂ ಏನಾದರೂ ಫ್ಯಾಮಿಲಿ ಡಿವೈಡ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇಂತಹ ಒಂದು ಟೈಮ್ನಲ್ಲಿ, ಅಂದರೆ ನೆಕ್ಸ್ಟ್ ತಿಂಗಳಲ್ಲಿ ಅದಕ್ಕೆ ಆದಂಥ ಒಂದು ಸಪ್ರೇಟಾಗಿ ಒಂದು ವಾರನೋ, ಒಂದು 5 ದಿನನೋ, ಒಂದು 2 ದಿನನೋ ಬಿಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ. ಅವಾಗ ಸರ್ವರು ಅಂದರೆ ಜಾಸ್ತಿ ಕೊಡ್ತಾರೆ, ಅರ್ಥ ಆಯ್ತಾ. ಈಗ 2 ಅವರ್ ಬಿಡ್ತಾ ಇದ್ದಾರೆ, ಆ ದಿನಗಳಲ್ಲಿ ಒಂದು 5 ಅವರ್ ಬಿಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ, ಫ್ಯಾಮಿಲಿ ಸಪ್ರೇಟು, ಸೇರ್ಪಡೆ ಏನೂ ಇಲ್ಲ ಅಂದರೆ, ಮೆಡಿಕಲ್ ಎಮರ್ಜೆನ್ಸಿ ಏನೂ ಇಲ್ಲ ಅಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ, ನೆಕ್ಸ್ಟ್ ತಿಂಗಳು ಬಿಡುವಂಥ ಚಾನ್ಸಸ್ ಇರ್ತದೆ, ನೀವು ಸಹ ನೆಕ್ಸ್ಟ್ ಮಾಡಿಸ್ಕೊಳ್ಬೋದು, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ಅರ್ಜಿನ ಹಾಕಿಸ್ಕೊಳ್ಳಿ, ಅರ್ಥ ಆಯ್ತಾ. ಓಕೆ, ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ, ಏನಾದರೂ ಕಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ, ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ. ಓಕೆ, ಸೊ ಬಾಯ್, ನೆಕ್ಸ್ಟ್ ವಾರದಲ್ಲಿ ಸಿಗೋಣ.